ಸಿಎಂ ಕುಮಾರಸ್ವಾಮಿ ಗೈರಿನ ನಡುವೆಯೇ ಐತಿಹಾಸಿಕ ಹಂಪಿ ಉತ್ಸವಕ್ಕೆ ಬಳ್ಳಾರಿ ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದಾರೆ. ಚಾಲನೆ ನೀಡಿದ ಬಳಿಕ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸ್ಥಾನ ಶಾಶ್ವತ ಅಲ್ಲ. ನಾವು ಮಾಡಿದ ಕೆಲಸ ಜನರ ಮನಸ್ಸಿನಲ್ಲಿ ಉಳಿಯಬೇಕು. ನಮ್ಮ ನಾಡಿನ ಇತಿಹಾಸ ಪರಂಪರೆಯನ್ನು ಉಳಿಸಲು ಹಂಪಿ ಉತ್ಸವ ಮಾಡುತ್ತಿದ್ದು, ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಎಂದು ಹೇಳಿದ್ದಾರೆ. ಇನ್ನು ಉತ್ಸವದಲ್ಲಿ ನಟ ದರ್ಶನ್, ಶಾಸಕ ಕಂ ನಿರ್ಮಾಪಕ ಮುನಿರತ್ನ ಸಹ ಭಾಗವಹಿಸಿದ್ರು. ನೆರೆದಿದ್ದ ಪ್ರೇಕ್ಷಕರನ್ನ ಹಾಸ್ಯ ದಿಗ್ಗಜ ಪ್ರಾಣೇಶ್ ರಂಜಿಸಿದ್ರೆ, ಇತ್ತ ರಾಜೇಶ್ ಕೃಷ್ಣನ್ ಹಾಡಿಗೆ ಜನ ತಲೆದೂಗಿದ್ರು. ನಟ ದರ್ಶನ್ ಹಂಪಿಯನ್ನ ಉಳಿಸಿ ಎನ್ನುವ ಸಂದೇಶವನ್ನ ನಗುನಗುತ್ತಲೇ ಸಾರಿದ್ರು. ಅಲ್ಲದೆ ಹಂಪಿಯ ಸ್ಮಾರಕದ ಮೇಲೆ ನಿಮ್ಮ ಲವರ್ ಹೆಸರನ್ನ ಬರೆಯಬೇಡಿ, ಮುಂದಿನ ಪೀಳಿಗೆಗೆ ಹಂಪಿಯನ್ನ ಉಳಿಸಿ ಎಂದು ಮನವಿ ಮಾಡಿದರು. ಭುವನೇಶ್ವರಿಗೆ ನಮ್ಮೆಲ್ಲರ ಒಂದು ಹೆಮ್ಮೆ ಪಡೋ ವಿಷಯ ಏನಂತಂದ್ರೆ, ಪ್ರತಿಯೊಂದು ಪ್ರಾಂತ್ಯದಲ್ಲೂ ಕೂಡ ಒಂದೊಂದು ಹಬ್ಬದ ತರ ನಡೆಯುತ್ತೆ. ಮೈಸೂರಲ್ಲಿ ದಸರಾ ಆಗ್ಬೋದು, ಹಾಗೆ ಪ್ರತಿಯೊಂದು ಊರು, ಪ್ರತಿಯೊಂದು ಜಿಲ್ಲೆಯಲ್ಲಿ ಅವ್ರದೇ ಆದಂತ ಒಂದು ಸಂಭ್ರಮ ಇರುತ್ತೆ. ಇವತ್ತು ಈ ಹಂಪಿ ಉತ್ಸವ ಪ್ರಪಂಚಾದ್ಯಂತ ಹೆಸರು ಮಾಡ್ತಾ ಇದೆ ಅಂತಂದ್ರೆ, ಇಲ್ಲಿರೋಂತ ಒಂದು ಕಟ್ಟಡಗಳಾಗ್ಬೋದು, ಕೃಷ್ಣದೇವರಾಯ ಕಟ್ಟಿರಂತ ದೊಡ್ಡ ದೊಡ್ಡ ಕೆಲಸ ಆಗ್ಬೋದು, ನಮ್ಗೆಲ್ಲ ಕಾಣಿಸ್ತಾ ಇದೆ. ಆದ್ರೆ ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಒಂದೇ ಒಂದು ಮನವಿ, ನಾನು ಇನ್ನು 100 ಶತಮಾನ ಹೋದ್ರೂ ಕೂಡ ಈ ತರ ನಾವು ಕಲ್ಲಲ್ಲಿ ಕಟ್ಟಕ್ಕಾಗಲ್ಲ. ಆದ್ರಿಂದ ಏನೇನಿದೆ ಅದನ್ನ ದಯವಿಟ್ಟು ಉಳಿಸ್ಕೊಳ್ಳಿ, ಅದನ್ನ ಹಾಳು ಮಾಡಬೇಡಿ. ಯಾಕಂದ್ರೆ ಮುಂದಿನ ಪೀಳಿಗೆ ನೋಡ್ಬೇಕಾದ್ರೆ ಯಾವ್ದಪ್ಪ ಹಿಂಗ್ ಕಟ್ಟಿದ್ರು ಅಂತ ನಾವು ನೋಡಕ್ ಪುಣ್ಯ ಬರ್ತಿದೆ, ಆದ್ರೆ ಕೊನೆಗೆ ನಮ್ಮ ಮಕ್ಕಳ ಕಾಲಕ್ಕೆ ಇದೆಲ್ಲ ಇರಲ್ಲ. ಆದ್ರಿಂದ ದಯವಿಟ್ಟು ಅದ್ರ ಮೇಲೆ ಕೆತ್ತನೆ ಮಾಡೋದಾಗ್ಲಿ, ಹೆಸರುಗಳು ಬರೆಯೋದಾಗ್ಲಿ, ಈ ಲವರ್ಸ್ಗಳು ತುಂಬಾ ಮಾಡ್ತಾರೆ, ಬಾ ನಮ್ದೊಂದು ಹೆಸರಿರ್ಲಿ ಅಂತ ಹೇಳಿ ದಯವಿಟ್ಟು ಅದೆಲ್ಲ ಮಾಡಕ್ ಹೋಗ್ಬೇಕು. ಯಾಕಂದ್ರೆ ಈ ತರದೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಎಲ್ಲ ಪ್ರತಿಯೊಬ್ಬ ಕನ್ನಡಿಗನ ಒಂದು ಧರ್ಮ, ಅದು ಕರ್ತವ್ಯ ಅದು. ಆದ್ರಿಂದ ದಯವಿಟ್ಟು ಈ ಹಳೆ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಹಂಪಿ ಉತ್ಸವದಲ್ಲಿ ಬಂದು ಉದ್ಘಾಟನೆ ಮಾಡುವಂತ ಒಂದು ಭಾಗ್ಯ ಸಿಕ್ತಲ್ಲ, ಇದು ನನ್ನ ಭಾಗ್ಯ ಕೊಂಡಿದ್ದೇನೆ. ನಾನು ಈ ಜಿಲ್ಲೆಗೆ ಹಿಂದೆ ಕೂಡ ನಾನು ಬಂದಿದ್ದೆ, ಬಳ್ಳಾರಿ ಗ್ರಾಮೀಣ ಪ್ರದೇಶದ ಬೈ ಎಲೆಕ್ಷನ್ ಸಂದರ್ಭದಲ್ಲಿ. ಅದಾದ ಮೇಲೆ ಇವತ್ತು ಈ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ನಿಮ್ಮೆಲ್ಲರ ಉಸ್ತುವಾರಿಯ ಸರ್ಕಾರದ ಸಚಿವನಾಗಿ ಇಲ್ಲಿಗೆ ಬಂದು ನಾನು ನಿಂತಿದ್ದೇನೆ. ನನ್ನ ಸ್ಥಾನ ಯಾವತ್ತೂ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಮಾಡಿದಂತ ಕೆಲಸ